ನಮಸ್ಕಾರ ಎಲ್ಲ ಪ್ರಿಯ ವೀಕ್ಷಕರಿಗೆ. ಇವತ್ತಿನ ವಿಡಿಯೋದಲ್ಲಿ ಸ್ವಯಂ ಜನಗಣತಿ ಹೇಗೆ ಮಾಡೋದು ಅಂತೇಳಿ ತಿಳಿಸ್ಕೊಡ್ತೀನಿ. ನಾವು ಮೊದಲನೇದಾಗಿ ಕ್ರೋಮಲ್ಲಿ http://se.census.gov.in ಲಾಗಿನ್ ಆದ ನಂತರ ಈ ರೀತಿಯಾಗಿ ಒಂದು ಪೇಜ್ ಓಪನ್ ಆಗುತ್ತೆ. ಪೇಜ್ ಓಪನ್ ಆದ ನಂತರ ಇಲ್ಲಿ ನಾವು ಸ್ಟೇಟ್ ಸೆಲೆಕ್ಟ್ ಮಾಡ್ಕೋಬೇಕು. ನಮ್ಮದು ಕರ್ನಾಟಕ ಇರೋದ್ರಿಂದ ನಾವು ಕರ್ನಾಟಕ ಸೆಲೆಕ್ಟ್ ಮಾಡ್ಕೋಬೇಕು. ಅಲ್ಲಿ ಕ್ಯಾಪ್ಚಾನ ಎಂಟ್ರಿ ಮಾಡಬೇಕಾಗುತ್ತೆ. ಆ ಬಾಕ್ಸಲ್ಲಿ ಏನು ಕೊಟ್ಟಿರ್ತಾರೆ ಅದೇ ರೀತಿ ಎಂಟ್ರಿ ಮಾಡಬೇಕು. ಎಂಟ್ರಿ ಮಾಡಿದ ನಂತರ ವೆರಿಫೈ ಆ್ಯಂಡ್ ಪ್ರೊಸೀಡ್ ಮೇಲೆ ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದ ನಂತರ ಈ ಥರ ವೆಲ್ಕಮ್ ಪೇಜ್ ಬರುತ್ತೆ. ಇನ್ಸ್ಟ್ರಕ್ಷನ್ ಇದೆ ಯಾವ ರೀತಿಯಾಗಿ ಅಂತೇಳಿ. ಅಲ್ಲಿ ನಾವು ಓಕೆ ಕೊಡಬೇಕಾಗುತ್ತೆ. ಓಕೆ ಕೊಟ್ಟಾದ ನಂತರ ನಮಗಿಲ್ಲಿ ಹೆಡ್ ಆಫ್ ದಿ ಫ್ಯಾಮಿಲಿ ಕೇಳುತ್ತೆ. ಹೆಡ್ ಆಫ್ ದಿ ಫ್ಯಾಮಿಲಿ ಯಾರಿದ್ದಾರೆ ಅಂತೇಳಿ ಅವ್ರ ಹೆಸರು ಮತ್ತು ಫೋನ್ ನಂಬರು, ಯಾರ ಮುಖಾಂತರ ನಾವು ಜನಗಣತಿ ಮಾಡ್ತೀವಲ್ವ ನಮ್ಮದು ಫೋನ್ ನಂಬರ್ ಹಾಕಬೇಕಾಗುತ್ತೆ. ನೇಮ್ ಆಫ್ ದಿ ಹೆಡ್ ಆಫ್ ದಿ ಹೌಸ್ ಹೋಲ್ಡ್ ಮತ್ತು ನಂಬರ್ ಹಾಕಬೇಕಾಗುತ್ತೆ. ಅಲ್ಲಿ ಇಮೇಲು ಆಪ್ಷನಲ್ ಇದೆ, ಅದೇನು ಮ್ಯಾಂಡೇಟರಿ ಇರುವುದಿಲ್ಲ. ನೆಕ್ಸ್ಟು ವೆರಿಫೈನ್ ಕೊಡಿ. OTP ಬರುತ್ತೆ. OTP ನೀವು ಎಂಟ್ರಿ ಮಾಡಬೇಕಾಗುತ್ತೆ. ವೆರಿಫೈ OTP ಮೇಲೆ ಕ್ಲಿಕ್ ಮಾಡಬೇಕು. ಲ್ಯಾಂಗ್ವೇಜ್ ಅಂತ ಕೇಳುತ್ತೆ, ಕನ್ನಡ ಅಂತ ಸೆಲೆಕ್ಟ್ ಮಾಡ್ಕೋಬೇಕು. ಅದಾದ ನಂತರ ನಮಗೆ ಈ ರೀತಿಯಾಗಿ ಒಂದು ಪೇಜ್ ಓಪನ್ ಆಗುತ್ತೆ. ಡ್ರಾಪ್ ಡೌನ್ ಲಿಸ್ಟಲ್ಲಿ ಇಲ್ಲಿ ಜಿಲ್ಲೆ ಹೆಸರು ಸೆಲೆಕ್ಟ್ ಮಾಡ್ಕೋಬೇಕು. ನಿಮ್ಮದು ಯಾವ ಜಿಲ್ಲೆ ಇದೆ, ನೀವು ನಿಮ್ಮದು ಸ್ವಯಂ ಜನಗಣತಿ ಮಾಡ್ತಿದ್ರೆ ನಿಮ್ಮ ಜಿಲ್ಲೆ ಹೆಸರು ಸೆಲೆಕ್ಟ್ ಮಾಡ್ಕೋಬೇಕು. ನಂತರ ಪಿನ್ ಕೋಡ್ ಕೂಡ ಎಂಟ್ರಿ ಮಾಡಬೇಕು. ನಿಮ್ಮ ಊರಿನ ಪಿನ್ ಕೋಡು, ನಿಮ್ಮ ಜಿಲ್ಲೆದಲ್ಲ, ನಿಮ್ಮದು ಊರಿಂದು ಪಿನ್ ಕೋಡ್ ಎಂಟ್ರಿ ಮಾಡಬೇಕಾಗುತ್ತೆ. ಎಂಟ್ರಿ ಆದ ನಂತರ ಇಲ್ಲಿ ನಿಮಗೆ ಡ್ರಾಪ್ ಡೌನ್ ಲಿಸ್ಟಲ್ಲಿ ನಿಮ್ಮ ಊರಿನ ಗ್ರಾಮದ ಹೆಸರು ಇರುತ್ತೆ. ಅಲ್ಲಿ ನೀವು ಟೈಪ್ ಮಾಡ್ಬೋದು. ಟೈಪ್ ಮಾಡಿದ ನಂತರ ಡ್ರಾಪ್ ಡೌನ್ ಲಿಸ್ಟಲ್ಲಿ ನಿಮ್ಮ ಊರಿನ ಹೆಸರು ಬರುತ್ತೆ. ಸೆಲೆಕ್ಟ್ ಮಾಡಬೇಕಾಗುತ್ತೆ. ಈ ರೀತಿ ನಿಮಗೆ ಮ್ಯಾಪ್ ಬರುತ್ತೆ. ಮ್ಯಾಪಲ್ಲಿ ನಿಮ್ಮ ಹುಡುಕಿ ಅಂತ ಇದೆಯಲ್ಲ ಅದರ ಮೇಲೆ ಕ್ಲಿಕ್ ಮಾಡಿದರೆ ನಿಮಗೆ ಡ್ರಾಪ್ ಡೌನ್ ಸಲಹೆಯ ಒಂದು ಸ್ಥಳವನ್ನು ದಯವಿಟ್ಟು ಆಯ್ಕೆ ಮಾಡಿ ಅಂತಿದೆ. ಅಲ್ಲಿ ನಮಗೆ ತುಪ್ಪದೂರು ಅಂತೇಳಿ ನಾವು ಸೆಲೆಕ್ಟ್ ಮಾಡಿದ್ವಿ. ಅಲ್ಲಿ ನಿಮಗೆ ಆಲ್ರೆಡಿ ಹೆಸರು ಬಂದುಬಿಡುತ್ತೆ. ಹುಡುಕಿ ಅಂತ ಕೊಟ್ಟಾದ ನಂತರ ನಿಮ್ಮ ಊರಿನ ಲೊಕೇಶನ್ ತೋರಿಸ್ತದೆ. ನಿಮ್ಮ ಊರಿನ ಲೊಕೇಶನು ಮತ್ತು ನಿಮ್ಮ ಮನೆ ಎಲ್ಲಿದೆ ಅಂತೇಳಿ ನೀವು ಅದರ ಮೇಲೆ ಕ್ಲಿಕ್ ಮಾಡಿ ನಿಮ್ಮದು ಜನಗಣತಿ ಪ್ರಾರಂಭವಾಗುತ್ತೆ. ನಮ್ಮೂರಿನ ಮ್ಯಾಪ್ ಇದು. ಎರಡು ಫಿಂಗರಿಂದ ನಾವು ಜೂಮ್ ಮಾಡಬೇಕಾಗುತ್ತೆ. ಮೊಬೈಲಲ್ಲಿ ನೀವು ಏನಾದರೂ ಸ್ವಯಂ ಜನಗಣತಿ ನೀವು ಮಾಡ್ತಿದ್ರೆ ಎರಡು ಫಿಂಗರ್ನ ಎರಡು ಬೆರಳು ಮುಖಾಂತರ ನೀವು ಜೂಮ್ ಇನ್ ಮಾಡಬೇಕಾಗುತ್ತೆ. ಇದು ನಮ್ಮೂರಿನ ವಿಲೇಜು ಮ್ಯಾಪು. ನಮ್ಮ ಮನೆ ಎಲ್ಲಿದೆ ಅಂತೇಳಿ ನಾವು ಹುಡ್ಕೊಂಡು ಆ ರೆಡ್ ಇದೆಯಲ್ವ, ಆ ರೆಡ್ ಚಿಹ್ನೆನ ನಿಮ್ಮ ಮನೆ ಮೇಲೆ ನಾವು ದೃಢೀಕರಣ ಮಾಡಬೇಕಾಗುತ್ತೆ. ನಮ್ಮ ಮನೆ ಬಂದ್ಬಿಟ್ಟು ತೋಟದ ಮನೆ ಇರೋದ್ರಿಂದ ನಾವು ಇಲ್ಲಿ ಸೆಲೆಕ್ಟ್ ಮಾಡ್ಕೊತೀವಿ ತೋಟದ ಮನೆ. ದೃಢೀಕರಣ ಮಾಡಬೇಕಾಗುತ್ತೆ. ನೀವು ಕೆಳಗಡೆ ದೃಢೀಕರಣ ಕೇಳುತ್ತೆ. ಅಲ್ಲಿ ಲ್ಯಾಟ್ಲ್ಯಾಂಗು ಅಕ್ಷಾಂಶ ಮತ್ತು ರೇಖಾಂಶ ಇರುತ್ತೆ. ಲ್ಯಾಟ್ಲ್ಯಾಂಗ್ ದೃಢೀಕರಣ ಕೊಟ್ಟಾದ ನಂತರ ನೆಕ್ಸ್ಟ್ ನಮಗೆ ಕ್ವಶನರ್ಸಿ ಓಪನ್ ಆಗುತ್ತೆ.
ಸ್ಥಳ ದೃಢೀಕರಣ ಮಾಡಬೇಕಾಗುತ್ತೆ. ನೀವು ಕಾಪಿ ಮಾಡ್ಕೋಬೋದು ನಿಮ್ಮದು ಮನೆಯ ಇದ್ರದ್ದು. ಇಲ್ಲಿ ನಿಮಗೆ ಸ್ಥಳ ದೃಢೀಕರಣ ಹೌದಂತ ಕೊಡಿ. ನಿಮ್ಮದು ಊರ ಹೆಸರು ಎಲ್ಲ ಅಕ್ಷಾಂಶ ಮತ್ತು ರೇಖಾಂಶ ಲ್ಯಾಟ್ ಲಾಂಗ್ ದೃಢೀಕರಣ ಕೇಳುತ್ತೆ. ಹೌದಂತ ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದ ನಂತರ ಒಂದಿಷ್ಟು ಕ್ವಶನ್ಗಳು ಜನಗಣತಿ ಮನೆ ವಿವರಗಳು ಸಿಗುತ್ತೆ. ಜನಗಣತಿ ಮನೆ ಈ ರೀತಿಯಾಗಿ ನಿಮಗೆ ಕ್ವಶನ್ಗಳಿದೆ. ಜನಗಣತಿ ಮನೆಯ ನೆಲಕ್ಕೆ ಪ್ರಧಾನವಾಗಿ ಬಳಸಲಾಗಿರುವ ನಿರ್ಮಾಣ ಸಾಮಗ್ರಿ ಅಂತ ಕೇಳುತ್ತೆ. ಮಾಮೂಲಿಯಾಗಿ ನಾವು ಮಣ್ಣು ಅಂತ ಸೆಲೆಕ್ಟ್ ಮಾಡ್ಕೊತೀವಿ. ನಂತರ ಕ್ವಶನ್ ಇದೆ. ಈ ರೀತಿಯ ಮನೆಯ ಜನಗಣತಿ ನಾವು ಯಾವ ರೀತಿಯಾಗಿ ಕ್ವಶನ್ ಕೇಳಬೇಕು ನಾವು ಅಂತೇಳಿ ಶೆಲ್ಫು. ಇಲ್ಲಿ ಜನಗಣತಿ ಮನೆಯ ಗೋಡೆ ಪ್ರಧಾನವಾಗಿ ಬಳಸಲಾಗಿರುವ ನಿರ್ಮಾಣ ಸಾಮಗ್ರಿ. ನೆಲಕ್ಕಂತ ಕೇಳಿದ್ರು, ಇಲ್ಲಿ ಗೋಡೆ ಕೇಳಿದ್ದಾರೆ, ಇಲ್ಲಿ ಮೇಲ್ಛಾವಣಿ ಕೇಳಿದ್ದಾರೆ. ಇಲ್ಲಿ ಮೇಲ್ಛಾವಣಿಗೆ ಯಾವ ರೀತಿಯಾಗಿ ನೀವು ಯಾವ ವಸ್ತುಗಳಿಂದ ಬಳಸಲಾಗಿದೆ ಮೇಲ್ಛಾವಣಿ ಅಂತ ಕೇಳುತ್ತದೆ. ನಿಮಗೆ ಯಾವುದು ಸೂಟೇಬಲ್ ಇರುತ್ತೆ, ನಿಮ್ಮ ಮನೆ ಯಾವುದರಲ್ಲಿ ನಿರ್ಮಾಣ ಆಗಿರುತ್ತೆ ಅದನ್ನು ನೀವು ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಈ ಜನಗಣತಿಯ ಮನೆಯ ಸ್ಥಿತಿ ಒಂದು ಕ್ವಶನ್ ಆದಮೇಲೆ ನಿಮಗೆ ಸಾಮಾನ್ಯ ಕ್ವಶನ್. ಇಲ್ಲಿ ನಿಮಗೆ ಈ ಕುಟುಂಬದಲ್ಲಿ ಸಾಮಾನ್ಯವಾಗಿ ವಾಸಿಸುತ್ತಿರುವ ವ್ಯಕ್ತಿಗಳ ಒಟ್ಟು ಸಂಖ್ಯೆ, ನಿಮ್ಮ ಮನೆಯಲ್ಲಿ ಒಟ್ಟು ಸಂಖ್ಯೆನ ಎಷ್ಟು ಜನ ಇದ್ದಾರೆ ಅಂಥೇಳಿ ಎಂಟ್ರಿ ಮಾಡಬೇಕು. ನಾನಲ್ಲಿ 9 ಇರೋದ್ರಿಂದ 9 ಸದಸ್ಯರು ಇರೋದಾರೆ ಅಂಥೇಳಿ ಸಂಖ್ಯೆ 9 ಹಾಕಿದ್ದೀನಿ. ಕುಟುಂಬದ ಮುಖ್ಯಸ್ಥರ ಹೆಸರು ಆಯ್ಕೆ ಮಾಡಿದ ಭಾಷೆ, ನಾನು ಕನ್ನಡ ಇರೋದರಿಂದ ಕನ್ನಡದಲ್ಲಿ ಟೈಪ್ ಮಾಡುತ್ತೇನೆ. ಕುಟುಂಬದ ಮುಖ್ಯಸ್ಥರ ಲಿಂಗ ಗಂಡು, ಪರಿಶಿಷ್ಟ ಅಥವಾ ಪರಿಶಿಷ್ಟ ಪಂಗಡ, ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ, ನೀವು ಯಾವ ಕ್ಯಾಟಗರಿ ಸೇರಿದ್ದೀರ ಅಂತೇಳಿ ಅದು ಇದೆ, ಅದನ್ನು ಸೆಲೆಕ್ಟ್ ಮಾಡ್ಕೋಬೇಕು. ಮನೆಯ ಮಾಲೀಕತ್ವದ ಸ್ಥಾನಮಾನ, ಸ್ವಂತ, ಬಾಡಿಗೆ ಇದ್ದರೆ ಬಾಡಿಗೆ, ಈ ಥರ ಇದ್ದರೆ ಈ ಥರ. ವಾಸ್ತವದ ಕೊಠಡಿಗಳ ಸಂಖ್ಯೆ, ನಿಮ್ಮ ಮನೆಯಲ್ಲಿ ಕೊಠಡಿಗಳು ಎಷ್ಟಿದಾವೆ ಅಂತೇಳಿ ಎಂಟ್ರಿ ಮಾಡೋಕ್ಕಾಗುತ್ತೆ. ನಾನು ಇಲ್ಲಿ ಒಂದಂತ ಎಂಟ್ರಿ ಮಾಡಿದ್ದೀನಿ. ಈ ಕುಟುಂಬದಲ್ಲಿ ವಾಸಿಸುತ್ತಿರುವ ವಿವಾಹಿತ ದಂಪತಿಗಳ ಸಂಖ್ಯೆ, ಮದುವೆ ಆಗಿರುವ ದಂಪತಿಗಳ ಸಂಖ್ಯೆ 2 ಅಂತ ಹಾಕಿದ್ದೀನಿ ನಾನು. ಉಳಿಸಿ ಮತ್ತು ಮುಂದೆ ಸಾಗಿ ಅಂತೇಳಿ ಕ್ಲಿಕ್ ಮಾಡ್ಕೋಬೇಕಾಗುತ್ತೆ. ಇಲ್ಲಿ ನಿಮಗೆ ದೃಢೀಕರಣ ಕೇಳುತ್ತೆ, ಹೌದಂತ ಕ್ಲಿಕ್ ಮಾಡಿ. ಹೌದಂತ ಕ್ಲಿಕ್ ಮಾಡಿದ ನಂತರ ಈ ರೀತಿಯಾಗಿ ಕುಟುಂಬಕ್ಕೆ ಲಭ್ಯವಿರುವ ಸೌಲಭ್ಯಗಳ ಬಗ್ಗೆ ಕೇಳ್ತದೆ. ಅದು ಮೂಲಭೂತ ಸೌಕರ್ಯ ಆಯಿತು. ಇದು ಸೌಲಭ್ಯ. ಕುಡಿಯುವ ನೀರಿನ ಪ್ರಧಾನ ಮೂಲ, ನೀವು ಯಾವ ರೀತಿಯಾಗಿ ಕುಡಿಯುವ ನೀರು ಬಳಸ್ತಿದ್ದಾರೆ ಅಂತೇಳಿ ಇದೆ. ಕೊಳವೆ ಬಾವಿ ಅಥವಾ ಬೋರ್ವೆಲ್ ಅಂತಿದೆ. ನಿಮ್ಗೆ ಯಾವುದು ನಿಮ್ಮ ಮನೆಯಲ್ಲಿ ಯಾವ ರೀತಿಯಾಗಿ ನೀರಿನ ಸಂಪರ್ಕ ಇದೆ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಕುಡಿಯುವ ನೀರಿನ ಮೂಲದ ಲಭ್ಯತೆ, ಬೆಳಕಿನ ಪ್ರಧಾನ ಮೂಲ, ವಿದ್ಯುತ್ ಶಕ್ತಿ, ಶೌಚಾಲಯದ ಲಭ್ಯತೆ, ಶೌಚಾಲಯದ
ಬಗೆ ಮತ್ತು ವಿಧಗಳು. ಯಾವ ರೀತಿಯಾಗಿ ಶೌಚಾಲಯ ಬಳಸ್ತಿದ್ದೀರಿ, ಬಯಲು ಶೌಚಾಲಯ ಅಥವಾ ಸಾರ್ವಜನಿಕ ಶೌಚಾಲಯ, ಊರಿನ ಶೌಚಾಲಯ ಅಂತ ಇರುತ್ತೆ. ಆ ಥರ ನಿಮಗೆ ಯಾವುದು ಸೂಟೇಬಲ್ ಇರುತ್ತೆ, ನಿಮ್ಮದು ಸ್ವಂತ ಇದ್ದರೆ ಸ್ವಂತ ಅಂತ ಹಾಕಿ. ಅಲ್ಲಿ ಶೌಚಾಲಯ ಲಭ್ಯತೆ ಇಲ್ಲ ಅಂತ ಅಂದಮೇಲೆ ನಿಮಗೆ ಈ ರೀತಿಯಾಗಿ ಆಪ್ಷನ್ಸ್ ಇರುತ್ತೆ. ನೀವು ಇದರಲ್ಲಿ ಯಾವ ರೀತಿ ಹಲವಾರು ಪ್ರಶ್ನೆಗಳಿವೆ, ನಿಮಗೆ ಯಾವುದು ಸೂಟೇಬಲ್ ಆಗುತ್ತೆ ಅದನ್ನ ನೀವು ಆಯ್ಕೆ ಮಾಡ್ಕೋಬೇಕಾಗುತ್ತೆ. ತ್ಯಾಜ್ಯ ನೀರನ್ನು ಹೊರಸಾಗಿಸುವ ಮಾಡಿರುವ ವ್ಯವಸ್ಥೆ. ನಿಮಗೆ ಒಳಚರಂಡಿ ವ್ಯವಸ್ಥೆ ಇದೆಯಂತ ಕೇಳುತ್ತೆ. ಇದ್ದರೆ ಒಳಚರಂಡಿ ಅಂತ ಹಾಕಿ. ಆವರಣದ ಒಳಗೆ ಸ್ನಾನದ ಗೃಹ ಲಭ್ಯತೆ ಅಂದರೆ ನಿಮ್ಮ ಮನೆ ಒಳಗಡೆ ಸ್ನಾನ ಮಾಡುವ ರೂಮ್ ಇದೆಯಂತ ಕೇಳ್ತದೆ. ಇದ್ದರೆ ಇದೆ ಅಂತ ಹಾಕಿ. ನಿಮ್ಮದು ಒಂದು ಕ್ವಶನ್ ಬಿಟ್ಟರೂ ನಿಮಗೆ ಮುಂದೆ ಸಬ್ಮಿಟ್ ಆಗೋದಿಲ್ಲ. ಅಡುಗೆ ಮಾಡಲು ಬಳಸುವ ಪ್ರಮುಖ ಇಂಧನ ಸೌದೆ ಅಥವಾ ಗ್ಯಾಸು, ಸೀಮೆ ಎಣ್ಣೆ, LPG, ವಿದ್ಯುತ್ ಶಕ್ತಿ, ಬಯೋಗ್ಯಾಸ್, ಸೌರಶಕ್ತಿ ಈ ರೀತಿಯಾಗಿದೆ. ಪ್ರತಿಯೊಂದು ನೀವು ಕಡ್ಡಾಯವಾಗಿ ಸ್ವಯಂ ಗಣತಿ ಮಾಡಬೇಕಾದ್ರೆ ಮಾಡಲೇಬೇಕು. ದೃಢೀಕರಣ ಕೇಳುತ್ತೆ. ನೆಕ್ಸ್ಟು ಕುಟುಂಬವು ಹೊಂದಿರುವ ಸ್ವತ್ತುಗಳು. ರೇಡಿಯೋ ಟ್ರಾನ್ಸಿಸ್ಟರ್ ಹೌದು ಇಲ್ಲ ಅಂತಿದೆ. ಅದರಲ್ಲಿ ಯಾವ ರೀತಿಯಾಗಿದೆ, ರೇಡಿಯೋ, ಮೊಬೈಲ್ ಫೋನ್, ಸ್ಮಾರ್ಟ್ಫೋನ್ ಯಾವುದೇ ಇತರೆ ಸಾಧನ ಅಂತಿದೆ. ಮತ್ತು ಟೆಲಿವಿಷನ್ ಇದೆ. ನಿಮಗೆ ಯಾವುದು ಸೂಟೇಬಲ್ ಆಗುತ್ತೆ ಅದನ್ನು ನೀವು ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಇಂಟರ್ನೆಟ್ ಸಂಪರ್ಕ, ಮೊಬೈಲ್ ಮತ್ತು ಸ್ಮಾರ್ಟ್ಫೋನ್ ಮೂಲಕ ನಾವು ಉಪಯೋಗಿಸ್ತಿದ್ರೆ ಅದನ್ನ ಹಾಕಿ. ನೀವು ಲ್ಯಾಪ್ಟಾಪ್ ಅಥವಾ ಬಳಸ್ತಿದ್ರೆ ಅದನ್ನೂ ಹಾಕ್ಬೋದು. ಲ್ಯಾಪ್ಟಾಪ್ ಅಥವಾ ಕಂಪ್ಯೂಟರು, ಟೆಲಿಫೋನ್ ಮತ್ತು ಮೊಬೈಲ್ ಫೋನ್, ಸ್ಮಾರ್ಟ್ಫೋನ್ ಅಂತಿದೆ. ಸ್ಮಾರ್ಟ್ಫೋನ್ ಅಂತ ಕ್ಲಿಕ್ ಮಾಡಬೇಕು. ಬೈಸಿಕಲ್ ಮತ್ತು ಸ್ಕೂಟರ್, ಮೋಟಾರ್ ಸೈಕಲ್. ನೀವು ಸೈಕಲ್ ಹೊಂದಿದ್ರೆ ಸೈಕಲ್ ಕ್ಲಿಕ್ ಮಾಡಿ. ಬೈಕು, ಕಾರು ಹೊಂದಿದ್ರೆ ಅದನ್ನು ನೀವು ಯಾವುದು ಸೂಟೇಬಲ್ ಆಗುತ್ತೋ ಅದನ್ನು ಕ್ಲಿಕ್ ಮಾಡಬೇಕಾಗುತ್ತೆ. ಮುನ್ನೋಟ, ಮನೆ ವಿವರ, ನೀವು ಏನೇನು ಫಿಲ್ಲಪ್ ಮಾಡಿದ್ರಲ್ವ ಅದು ನಿಮಗೆ ಒಂದು ಗ್ಲ್ಯಾನ್ಸ್ ಆಗಿ ಒಂದು ತೋರಿಸ್ತದೆ ಏನೇನು ಫಿಲ್ಲಪ್ ಮಾಡಿದ್ದೀರಿ ಅಂತೇಳಿ. ನಿಮಗೇನಾದರೂ ಬದಲಾವಣೆ ಇದ್ದರೆ ಇಲ್ಲಿ ನೀವು ಬದಲಾವಣೆ ಕೂಡ ಮಾಡ್ಬೋದು. ಡ್ರಾಫ್ಟಾಗಿ ಉಳಿಸಂತಿದೆ, ಸೇವ್ ಕೊಡ್ಬೋದು. ಹೌದಂತ ಕೊಡಿ. ನಂತರ ಈ ರೀತಿಯಾಗಿ ನಿಮಗೆ ಯಶಸ್ವಿಯಾಗಿ ಸಲ್ಲಿಸಲಾಗಿದೆ. ಇದನ್ನು ನೀವು ಸ್ಕ್ರೀನ್ಶಾಟ್ ತೊಗೋಬೋದು. ನಂತರ ಮನೆ ಜನಗಣತಿ ಮಾಡೋಕ್ಕೆ ಬಂದಾಗ ಇದನ್ನು ನೀವು ತೋರಿಸಿದರೆ ಅವ್ರಿಗೆ ಸುಲಭವಾಗಿ ನಿಮ್ಮ ಮನೆಯನ್ನು ಜನಗಣತಿಗೆ ಒಳಪಡಿಸುತ್ತಾರೆ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡುವುದರ ಮುಖಾಂತರ ಎಲ್ಲರಿಗೆ ಈ ಸ್ವಯಂ ಜನಗಣತಿಯನ್ನು ಮಾಡಿಸಿರೋದ್ರ ಮೂಲಕ 2027ರ ಯಶಸ್ವಿಯಾಗಿ ಜನಗಣತಿ ಮಾಡಲು ಸೂಕ್ತವಾಗುತ್ತದೆ. ಧನ್ಯವಾದಗಳು.